ಸರ್ ಕಿರ್ಮಾದನ್ನ ನಾವು ಹೊಡೆದಿದ್ದು 92 ಅಲ್ಲಿ ಅಂದ್ರೆ ಕೀಚಕ್ ಶರ್ಮಾ ಅಂತ DSP ಇದ್ರಾಗ ಅದು ಈ ಡಾಕು ಬಂಗಲ್ ಸಿಗ್ನಲ್ ಎನ್ಕೌಂಟರ್ ಮಾಡಿದ್ರು ನೋಡಿ. ಅಲ್ಲ ವಿಷಯ ಏನಲ್ಲ, ಅದು ಈ ಡೋಲಕ್ಪುರ್ ರಾಜಂದು RR ನಗರ ಏನ್ BDA ಕಾಂಪ್ಲೆಕ್ಸ್ ಇದೆ ಅಲ್ಲಿ ಡಬಲ್ ಸೈಟ್ ಇತ್ತು. ಈ ಕಿರ್ಮಾದ ಬಂದವರೆ ಅದನ್ನ ಕಬ್ಜಾ ಮಾಡ್ದ. ಫಸ್ಟಿಗೆ ಅದೇ ನಾವು ನಿಧಾನಕ್ಕೆ ಈ ಡೋಲು ಬೋಲುನ ಕಳಿಸಿ ಮಾತಾಡ್ಕೊ ಬನ್ನಿ ಅಂತ ಕಳಿಸಿದ್ದು. ಇವನ್ ನೋಡಿದ್ರೆ ಡೋಲು ಬೋಲ್ಗೆ ಕುರುಪಾಕಿ ಅವ್ರಿಬ್ರು ಫುಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಅಡ್ಮಿಟ್. ನಾನು ಊರಲ್ಲಿ ಇರ್ಲಿಲ್ಲ, ಈ ಬೆಂಟೆನವ್ರ ಮಗಳದ್ದು ತೊಟ್ಲು ಆಕಾಶಾಸ್ತ್ರ ಇತ್ತು, ಅಲ್ಲಿಗೆ ಹೋಗಿದ್ದೆ. ವಿಷಯ ಗೊತ್ತಾದವನು ನೈಟ್ ಹೊರಟು ಬಂದು ಇನ್ನೇನ್ ಕಿರ್ಮಾದನ ಹೊಡಿಬೇಕು ಅಷ್ಟೊಳಗೆ ಜಗ್ಗು ಬಂದ್ ಹೇಳ್ದ, ಅಣ್ಣ ಇವ್ನು ಯಾರೋ ಹೊಸಬಾ ಕಿರ್ಮಾದ ಅಂತ, ನಾವು ಹೋಗೋದ್ ಬೇಡ ಮರ್ಯಾದೆ ಇರಲ್ಲ, ಬೆಳಗ್ಗೆ ಆಗ್ಲಿ ರಾಜುನ್ ಕಳ್ಸನ ಅದೇನಂತ ಅವ್ನು ಮಾತಾಡ್ಕೊ ಬರ್ಲಿ ಅಂತ. ಇವ್ನ್ ರಾಜು ಹೋದ ಸರ್, ಬೆಳಗ್ಗೆನೆ ನೀಲಿ ಕಾಚ್ ಹಾಕೊಂಡು ಹೋದ. ನಮ್ಮೋರ್ಗೆ ಹೊಡೆದಿದ್ರು, ರಾಜು ಅಲ್ಲಿ ಹೋಗ್ಬಿಟ್ಟು ಆರಾಮಾಗೆ ಮಾತಾಡಿದಾನೆ. ಇವ್ನು ಕಿರ್ಮಾದ ರಾಜುಗೂ ಹೊಡೆದು ಬೆನ್ ಮೇಲೆಲ್ಲ ಕುರ್ಪಾಕಿ ತಲೆ ಮೇಲೆ ಇರೋ 2 ಕೂದಲು ಕಿತ್ ಕಳ್ಸವನೆ. ನನಗೆ ಅವಾಗ ಹತ್ಬಿಡ್ತು ಸರ್. ಬಂದವನೇ ರಾಜುಗೆ ಹೇರ್ ಟ್ರಾನ್ಸ್ಪ್ಲಾಂಟಿಗೆ ದುಡ್ಡು ಕೊಟ್ಟೆ, ನಮ್ಮ ಹುಡುಗರ್ನೆಲ್ಲ ಕರೆಸಿ ಇದ್ರೆ ಅವ್ನು ಇರ್ಬೇಕು ಇಲ್ಲ ನಾನು ಇರ್ಬೇಕಂತ ಡಿಸೈಡ್ ಆದೆ. ಗೊತ್ತಿತ್ತು ಸರ್, ಒಂದು 9-9:30 ಹಂಗೆ ಕಿರ್ಮಾದ ಕಾನಿಷ್ಕ ಹೋಟ್ಲ್ ಹತ್ರ ಬರ್ತಾರಂತ ಮೊದ್ಲೇ ನಮ್ಗೆ ಇನ್ಫಾರ್ಮೇಶನ್ ಇತ್ತು. ನಾವೆಲ್ಲ ಒಂದು 8:45 ಹೋಗಿ ರೆಡಿ ಇದ್ವಿ. ನಾನು, ರಾಜು, ಜಗ್ಗು, ಇವನು ಕಾಲ್ಯಾನು ಇದ್ದ. ಅವಾಗ ನಾನು ಮೊದ್ಲೇ ಹೇಳಿದ್ದೆ ಸರ್ ಹುಡುಗರ್ಗೆ, ಅವ್ನು ಬಂದ ತಕ್ಷಣ ನಾನು ಜೋರ ಗೋವಿಂದ ಅಂತ ಕೂಗ್ತೀನಿ, ಹೋಗ್ಬಿಟ್ಟು ಅಟ್ಯಾಕ್ ಮಾಡೋಣ ಅಂತ. ಒಂದು 9-9 ಬಂದ ಸರ್. ಅವ್ನು ಬಂದು ಕಾರ್ ಇಳಿತಿದ್ದಂಗೆ ನಾನು ಜೋರ ಕೂಗ್ದೆ, ಗೋಯ್ದ ಓಡು ಅಂತ. ಹೋಗಿ ಹೊಡೆದಿದ್ದೆ ಸರ್. ಕಿರ್ಮಾದನ್ ತಲೆ ಔಟು ಅಲ್ಲೇ ನೆಲಕ್ ಬಿದ್ದ. ಬಟ್ ಈ ಕಡೆ ನೋಡಿದ್ರೆ ನಮ್ ಜೊತೆ ಬಂದಿರೋ ಹುಡುಗರು ಒಬ್ರು ಇಲ್ಲ. ಅವ್ನು ಕಾಲ್ಯ ಅಂತೂ ಎದ್ರಕೊಂಡು ಆಟೋ ಹೊತ್ಕೊಂಡು ಅವೆನ್ಯೂ ರೋಡ್ ಹತ್ರ ಓಡೋಗ್ಬಿಟ್ಟವನೆ. ಮಾರನೇ ದಿನ ಸಿಟಿ ಮಾರ್ಕೆಟ್ ಸ್ಟೇಷನ್ ಅಲ್ಲಿ 307 ಬುಕ್ ಆಯ್ತು ಸರ್, ನನ್ನ ಮೇಲೆ, ಜಗ್ಗು ಮೇಲೆ, ರಾಜು ಮೇಲೆ. ಆಯ್ತು 7 ವರ್ಷ ಜೈಲು ಅಂತ ಆಯ್ತು. ಈ ಡೋಲಕ್ಪುರದ ರಾಜ ಹೇಳಿದ್ದ, ಕಿರ್ಮಾದ ನೋಡಿರಿ ಒಂದೇ ತಿಂಗಳು ನಿಮ್ಗೆ ಬೇಲ್ ಕೊಟ್ಟು ಬಿಡಿಸ್ತೀರಿ ಅಂತ. ಆಮೇಲೆ ನಾವು ಜೈಲಿಗೆ ಹೋಗಿದ್ದೆ, ಮೀಡಿಯಾ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟ, ಈ ಕೊಲೆ ಮಾಡೋರ್ನ ಮಾಡೋರು ನಾವು ಬಿಡಿಸಲ್ಲ, ನನ್ನ ಮಕ್ಳು ಅಲ್ಲೇ ಬಿದ್ದು ಸಾಯ್ಲಿ ಅಂತ. 7 ವರ್ಷ ಜೈಲಲ್ಲೇ ಬಿದ್ಕೊಳ್ತಿದೀವಿ ಸರ್. ಅದೇ ಆ ಕಾಲಿಯನ್ ನೋಡಿ ಸರ್, ಕೇಸಲ್ಲೂ ಹೆಸರು ಬರ್ಲಿಲ್ಲ. ನಾವು ಹೋದ್ಮೇಲೆ ಫೀಲ್ಡ್ ಒಬ್ನೇ ಆಳ್ದ. ಈಗ ರಾಜನ್ ಜೊತೆ ವಾಪಸ್ ಸೇರ್ಕೊಂಡು ಡೋಲಕ್ಪುರ ಸೆಕ್ಟರ್ 17 ಅವನೇ ಕಾರ್ಪೊರೇಟರ್ ಅಂತೆ, ಲೋಫರ್ ನನ್ನ ಮಗ. ಸರ್ ಕಿರ್ಮಾದ ನೋಡ್ದಿದ್ದು ಅವನಂತ ಕೇಳಿ ಇಡೀ ಕಾನಿಷ್ಕ ಒಟ್ಟು ನೋಡ್ತಾ ಇತ್ತು. ಕಿರ್ಮಾದ ನೇಪಾಳಿ ಡ್ರ್ಯಾಗನ್ ತಗೊಂಡ್ ಬಂದ ತಕ್ಷಣ ನನ್ನ ಮಕ್ಳೆಲ್ಲ ಎದ್ರುಕೊಂಡು ಓಡೋಗಿದ್ರು. ನಾನು ಒಬ್ನೇ ಹೋಗಿ ಲೋಕಲ್ ಮಚ್ಚಲ್ ಒಂದೇ ಇಟ್ಟು ಹೊಡೆದಿದ್ದು ಸರ್. ಕಿರ್ಮಾದ ಔಟು. ಈ ಭೀಮಂಗ್ ಹುಚ್ಚಿಡಿದೆ ಸರ್. ಒಂದ್ ಟೈಮಲ್ಲಿ ಡಾನ್ ಆಗಿ ಮೆರಿತಿದ್ದ. ಈಗ ಯಾವ ಪವರ್ ಕಳ್ಕೊಂಡ ಹುಡುಗಿನೂ ಬಿಟ್ಟೋದ್ಲು, ಒಂಥರ ಮೆಂಟ್ಲ ಔಟ್ ಅವನೇ. ಅವ್ನಿಗೆ ಎಲ್ಲರ ಬಗ್ಗೆ ಸಾಚ ಮಾತಾಡ್ತಾನಲ್ಲ, ಅಷ್ಟೊಂದು ನೆಟ್ಟಿಗಿದ್ರೆ ಅವ್ನ ಶಿಷ್ಯ ಜಗ್ಗುನ ಲಾಲ್ ಬಾಗು ಈ ವೆಸ್ಟ್ ಗೇಟ್ ಹತ್ರ ಅವನೇ ಹೊಡೆದಾಕ್ದ. ಏನಕ್ಕಂತ ಅವನ ಹತ್ರ ಮೈಕಿಟ್ ಬಿಟ್ಟು ಕೇಳಿ, ನೀವು ನಮ್ಮ ಹತ್ರ ಬರೋದಲ್ಲ ಇಲ್ಲಿ. ಸರ್ ಈ ವಿಷಯ ನಿಜಾನ? ನಿಮ್ ರೈಟ್ ಹ್ಯಾಂಡ್ ಜಗ್ಗುನ ನೀವೇ ಹೊಡೆದಾಕಿದ್ರಂತೆ? ಕ್ಯಾಮ್ರಾ ಫಾಡ, ಕ್ಯಾಮ್ರಾ ಫಾಡ, ಕ್ಯಾಮ್ರಾ ಫಾಡಲೇ.